ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 4ನೆಯ ವಾಕ್ಯ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂಬ ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿಯೇ. ಈ ವಾಕ್ಯದಲ್ಲಿ ನಂಬಿಕೆಯ ಪ್ರಾಮುಖ್ಯತೆಯ ಕುರಿತಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಹೇಬೇಲನ ಕುರಿತಾಗಿ ಹೇಳುತ್ತಾ, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂಬ ಸಾಕ್ಷಿ ಹೊಂದಿದನು ಎಂಬುದಾಗಿ ನೋಡುವಾಗ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದಾನೆ, ಹಾಗೆ ನೀತಿವಂತನು ಎಂಬಂಥ ಸಾಕ್ಷಿಯನ್ನು ಕೂಡ ಹೊಂದಿದ್ದಾನೆ. ಅದು ಹೇಗೆಂದು ಕೇಳುವುದಾದರೆ, ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದರೆ ಹೇಬೇಲನು ದೇವರಿಗೆಂದು ಕೊಟ್ಟದ್ದನ್ನ ದೇವರು ಸ್ವೀಕರಿಸಿಕೊಂಡಿರುವುದರ ಮೂಲಕವಾಗಿಯೇ ಅವನ ಯಜ್ಞವು ಶ್ರೇಷ್ಠವಾದದ್ದು, ಹಾಗೆ ಅವನು ನೀತಿವಂತನು ಎಂಬಂಥ ನಿರ್ಣಯವು ಪ್ರಕಟವಾದದ್ದು. ಅಂದರೆ ನಾವು ಏನನ್ನ ಸಮರ್ಪಿಸುತ್ತೇವೋ, ಏನನ್ನ ಮಾಡುತ್ತೇವೋ ಅದನ್ನು ದೇವರು ಅಂಗೀಕರಿಸುವಾಗ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತದೆ. ಏನೆಂದರೆ, ದೇವರು ನಮ್ಮನ್ನು ನೀತಿವಂತರೆಂದು ಪರಿಗಣಿಸಿದ್ದಾರೆ ಎಂಬುದಾಗಿ. ಆದ್ದರಿಂದ ನೀವು ಮಾಡುವಂಥ ಪ್ರಾರ್ಥನೆಗಳಾಗಲಿ, ನೀವು ಮಾಡುವಂಥ ಸೇವೆಯಾಗಲಿ, ನೀವು ಕೊಡುವಂಥ ಕಾಣಿಕೆಗಳಾಗಲಿ, ನೀವು ಮತ್ತೊಬ್ಬರಿಗೆ ಮಾಡುವಂಥ ಉಪಕಾರಗಳಾಗಲಿ, ದಾನ ಧರ್ಮಗಳಾಗಲಿ, ನಿಮ್ಮ ಆರಾಧನೆಯಾಗಲಿ, ಸ್ತುತಿ ಬಲಿಯಾಗಲಿ, ಇಲ್ಲ ಒಡಕಿನಲ್ಲಿ ನಿಂತು ಮಾಡುವಂಥ ಪ್ರಾರ್ಥನೆಗಳಾಗಲಿ, ಮತ್ತೊಬ್ಬರಿಗೆ ಮಾಡುವಂಥ ವಿಜ್ಞಾಪನೆಗಳಾಗಲಿ, ಯಾವ ಕಾರ್ಯದಲ್ಲಿ ಆದರೂ ದೇವರು ನಿಮಗೆ ಉತ್ತರ ಕೊಡುತ್ತಾ ಇದ್ದಾರೆ. ಆ ವಿಷಯದಲ್ಲಿ ಅದ್ಭುತಗಳು ನಡೆಯುತ್ತಾ ಇದೆ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಘನತೆಯನ್ನು ಕೊಡುತ್ತಾ ಇದ್ದಾರೆ ಅಂದರೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರು ನಿಮ್ಮನ್ನು ನೀತಿವಂತರೆಂಬುದಾಗಿ ಎಣಿಸುತ್ತಾ ಇದ್ದಾರೆ. ಕಾರಣ, ದುಷ್ಟರ ಪ್ರಾರ್ಥನೆಗೆ, ದುಷ್ಟರ ಭಿನ್ನಹಕ್ಕೆ, ಅವರ ಕಣ್ಣೀರಿಗೆ ದೇವರು ಉತ್ತರವನ್ನು ಕೊಡುವುದಿಲ್ಲ. ಅವರು ಮನ ತಿರುಗಿ ಯೇಸು ಕ್ರಿಸ್ತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಆತನ ರಕ್ತವು ತಮ್ಮನ್ನು ತೊಳೆದು ಶುದ್ಧೀಕರಿಸುವುದಕ್ಕೆ ಸಮರ್ಪಿಸಿ ಕೊಟ್ಟ ನಂತರವೇ, ಅಂದರೆ ಅವರು ನೀತಿವಂತರಾಗಿ ಮಾರ್ಪಟ್ಟ ನಂತರವೇ ಅವರ ಪ್ರಾರ್ಥನೆಗಳು ಕೇಳಲ್ಪಡುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಉತ್ತರಗಳು ಬರುವಾಗ, ಪ್ರತಿಯೊಂದು ವಿಷಯಗಳಲ್ಲಿ ನೀವು ದೇವರ ಆಶೀರ್ವಾದಗಳನ್ನು ಅನುಭವಿಸುವಾಗ, ದೇವರು ನಿಮ್ಮ ಕಾರ್ಯಗಳಲ್ಲಿ ಸಫಲತೆಯನ್ನುಂಟು ಮಾಡುವಾಗ, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅದ್ಭುತ ಅತಿಶಯಗಳನ್ನು ಮಾಡುವಾಗ, ಕೊರತೆಗಳನ್ನು ನೀಗಿಸುವಾಗ, ವಿಶೇಷವಾದ ಮೇಲುಗಳನ್ನು ಅನುಗ್ರಹಿಸುವಾಗ, ಅದರ ವಿಷಯವಾಗಿ ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ದೇವರೇ ನನ್ನನ್ನು ನೀತಿವಂತನೆಂಬುದಾಗಿ ಪರಿಗಣಿಸಿರುವುದಕ್ಕಾಗಿ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿರುವುದಕ್ಕಾಗಿ, ಅದನ್ನು ಘನಪಡಿಸಿ ಕಾರ್ಯಗಳನ್ನು ಮಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ನೀತಿವಂತನನ್ನಾಗಿ ಮಾಡಿದಂಥ ಯೇಸು ಕ್ರಿಸ್ತನಿಗೆ, ಆತನ ಶಿಲುಬೆಯ ತ್ಯಾಗಕ್ಕೆ ನಾನು ಘನತೆಯನ್ನು ಸಲ್ಲಿಸುತ್ತೇನೆ, ಆತನ ಸ್ತುತಿಸುತ್ತೇನೆಂಬುದಾಗಿ ದೇವರಿಗೆ ಆ ಗೌರವವನ್ನು ನೀವು ಸಮರ್ಪಿಸುವುದಾದರೆ, ದೇವರ ಪ್ರೀತಿಯನ್ನು ನೆನೆಸಿ ಆತನನ್ನು ಮಹಿಮೆ ಪಡಿಸುವುದಾದರೆ, ನಿಶ್ಚಯವಾಗಿ ನೀವು ಅನುಭವಿಸುವಂಥ ಮೇಲುಗಳು, ಅನುಭವಿಸುವಂಥ ಆಶೀರ್ವಾದಗಳು ಇನ್ನೂ ಹೆಚ್ಚಿನದಾಗಿರುತ್ತದೆ. ನೀತಿವಂತಿಕೆಯಿಂದ ನೀತಿವಂತಿಕೆಗೂ, ಪರಿಶುದ್ಧತೆಯಿಂದ ಪರಿಶುದ್ಧತೆಗೂ ಉನ್ನತ ಹಂತಗಳಿಗೆ ಏರುತ್ತಾ ಸಾಗಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ಉತ್ತರಗಳನ್ನು ಕೊಡುವಾಗ, ನಿಮ್ಮನ್ನು ಆಶೀರ್ವದಿಸುವಾಗ, ನಿಮಗಾಗಿ ಕಾರ್ಯಗಳನ್ನು ಸಫಲಪಡಿಸುವಾಗ, ನಿಮಗೆಂದು ದೇವರು ಯಾವುದೇ ಒಂದು ವಿಷಯದಲ್ಲಿ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರ ವಿಷಯವಾಗಿ ಸಂತೋಷ ಪಡುವುದರ ಜೊತೆಗೆ, ದೇವರೇ ನನ್ನನ್ನು ನೀತಿವಂತನಾಗಿ ಎಣಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಆತನನ್ನು ಘನಪಡಿಸುತ್ತಾ ಇನ್ನೂ ಕೂಡ ನೀತಿವಂತಿಕೆಯಲ್ಲಿ ಮುಂದುವರಿಯಬೇಕೆಂಬಂಥ ಜವಾಬ್ದಾರಿಯಿಂದ, ಆ ಒಂದು ಸ್ಥಿರತೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನೀ ನಮ್ಮ ಪ್ರಾರ್ಥನೆಗಳನ್ನು ಅಂಗೀಕರಿಸಿಕೊಳ್ಳುವಾಗ, ಸೌತ್ತರಗಳನ್ನು ಕೊಡುವಾಗ, ಅದ್ಭುತಗಳನ್ನು ಮಾಡುವಾಗ, ನಿನ್ನ ಶ್ರೇಷ್ಠತೆಗಳನ್ನು ಕಾಣುವಂತೆ ನಮ್ಮನ್ನು ಆಶೀರ್ವದಿಸುವಾಗ, ನೀವಪ್ಪ ಮೊದಲನೆಯದಾಗಿ ನಮ್ಮನ್ನು ನೀತಿವಂತರೆಂಬುದಾಗಿ ಅಂಗೀಕರಿಸಿದ್ದೀರಪ್ಪ, ಪ್ರಕಟಿಸಿದ್ದೀರ. ಅದಕ್ಕಾಗಿ
ಕೃಪೆಗಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ. ಆ ನಿನ್ನ ಪ್ರೀತಿಗಾಗಿ, ಆ ನಿನ್ನ ದಯೆಗಾಗಿ ನಿನಗೆ ಸ್ತೋತ್ರಗಳು. ಯೇಸು ಕ್ರಿಸ್ತನ ರಕ್ತಕ್ಕಾಗಿ, ಆತನು ನಮಗೋಸ್ಕರ ಮಾಡಿದಂಥ ಶಿಲುಬೆಯ ತ್ಯಾಗಕ್ಕಾಗಿ ದೇವರೇ ನಿಮಗೆ ಮಹಿಮೆಯನ್ನು ಸಮರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಆಶೀರ್ವದಿಸು ತಂದೆಯೇ. ನಿನ್ನ ಮಕ್ಕಳು ಕರ್ತನೆ ಸಕಲ ಕಾರ್ಯಗಳಲ್ಲೂ ಜಯಶಾಲಿಗಳಾಗುವಂತೆ, ಸಕಲ ವಿಷಯಗಳಲ್ಲಪ್ಪ ನಿಮ್ಮ ಮಹಿಮೆಯನ್ನು ಎತ್ತಿ ಹಿಡಿಯುವಂತೆ, ನಿಮಗೆ ಶ್ರೇಷ್ಠವಾದಂಥ ಘನತೆಯನ್ನು ಸಲ್ಲಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕರ ಹಿಡಿದು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀವು ಆ ರೀತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.